ಇತ್ತೀಚೆಗೆ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಉತ್ತರ ಕನ್ನಡ ಜಿಲ್ಲೆಯ ಅಸಂಘಟಿತ ವರ್ಗಗಳ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಹಾಗೂ ಈ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನಮೆಚ್ಚುಗೆಗೆ ಪಾತ್ರರಾಗಿದ್ದರು. ಇದನ್ನು ಸಹಿಸದ ಶಾಸಕ ದಿನಕರ್ ಶೆಟ್ಟಿ ಅವರು ಸಂತೋಷ್ ಲಾಡ್ ಸುಳ್ಳಿನ ಸರದಾರ ಎಂಬ ಹೇಳಿಕೆಯನ್ನು ನೀಡಿ ತಮ್ಮ ನಾಲಿಗೆ ಮತ್ತು ಮೆದುಳಿಗೆ ಸಂಬಂಧವಿಲ್ಲ ಎಂಬುದನ್ನು ದೃಢಪಡಿಸಿಕೊಂಡಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಎಲ್ ನಾಯ್ಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಿನಿಸ್ಟರ್ ಇಡೀ ಜಗತ್ತಿನಲ್ಲೇ ತಾನು ಶ್ರೇಷ್ಠ ಮಂತ್ರಿ ಅಂದ್ಕೊಂಡು ಹೇಳ್ತಾರೆ. ಸಂತೋಷ್ ಲಾಡ್ ಸುಳ್ಳಿನ ಸರದಾರ ಕಾರ್ಮಿಕ ಸಚಿವ ಅಧಿವೇಶನದಲ್ಲೇ ಸುಳ್ಳು ಮಾತಾಡೋದು. ಅಧಿವೇಶನದಲ್ಲೇ ಬಂದವರಿಗೆ ನಾನು ಕೇಳಿದ್ದರಿಗೆ ಸುಳ್ಳು ಹೇಳಿದೆ. ಈ ಸರಿ ತಗೊಳ್ಬೇಕು ಮಾತಾಡೋದು. ಅವ್ರ ಇಲಾಖೆದಲ್ಲಾಗಿತ್ತು, ಈಗ ಯಾವಾಗ ಶಿಫ್ಟ್ ಮಾಡ್ತೀವಿ? ಈಗ ನಿಮ್ಮ ಹತ್ರ ಏನು ಫರ್ನಿಚರ್ ಉಂಟಲ್ಲ ಅದೇ ಫರ್ನಿಚರ್ ತೊಗೊಂಡೋಗಿ ಅಲ್ಲಿ ಉಳಿದು 15ಕ್ಕೆ ನಾನು ಕುಂಟದಲ್ಲಿ ಹೇಳಿದೆ. ಇಲ್ಲಾಂದರೆ ಅದು ಬಲೆ ಎಲ್ಲ ಬಂದು ಹೋಗ್ತದೆ. 15ಕ್ಕೆ ಶಿಫ್ಟ್ ಮಾಡಿ ಅವ್ರು ಬಂದ ನಂತರ ಒಂದು ಇನಾಗ್ರೇಷನ್ ಮಾಡಿಸೋದು. ಇನ್ನು ಬ್ರಿಡ್ಜು, ಅಂಗನವಾಡಿ, ಯಾವ ಶಾಲೆ ನಮ್ಮ ಪುರ್ಸೊತ್ತಾಗೋದಿಲ್ಲ. ಅವ್ರಿಗೆ ಹೇಳ್ತಾ ಇಲ್ಲ ನೀವು ಹೋಗಿ ಉಳಿಯಿರಿ ಶಾಲೆ. ಆಮೇಲೆ ಒಂದು ದಿವಸ ಟೈಮ್ ಇದೆ. ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾಗಿ ಜಾರಿ ತಂದಿರುವ ಅದೆಷ್ಟು ಯೋಜನೆಗಳು ಇಡೀ ದೇಶಕ್ಕೆ ರೋಲ್ ಮಾಡಲಾಗಿದೆ. ನೊಂದವರ ಪಾಲಿಗೆ ಇವರೊಬ್ಬ ಭರವಸೆ. ಕಾಶ್ಮೀರದಲ್ಲಿ ಸಿಲುಕಿರುವ ಪ್ರತಿಯೊಬ್ಬ ಕನ್ನಡಿಗರಿಗೆ ಖುದ್ದಾಗಿ ಮಾತನಾಡಿ ಕ್ಷೇಮ ವಿಚಾರಿಸಿ ಅವರು ಸುರಕ್ಷಿತ ತಾಯ್ನಾಡಿಗೆ ಬರುವಂತೆ ಮಾಡಿದ್ದಾರೆ. ಭಯೋತ್ಪಾದಕ ದಾಳಿಯಲ್ಲಿ ಸಂತ್ರಸ್ತ ಕನ್ನಡಿಗರ ರಕ್ಷಣೆ ಹೊತ್ತು ಅವಿರತ ಶ್ರಮಿಸಿದ್ದಾರೆ. ಸುಮಾರು 1,70,00,000 ರೂಪಾಯಿಗಳ ತಮ್ಮ ಸ್ವಂತ ಹಣವನ್ನು ವಿನಿಯೋಗಿಸಿ ಅವರನ್ನು ತಾಯ್ನಾಡಿಗೆ ಮರಳುವಂತೆ ಮಾಡಿದ್ದಾರೆ. ಇದು ಕರ್ನಾಟಕದ ಮಟ್ಟಿಗೆ ಒಂದು ದೊಡ್ಡ ಮಾನವೀಯ ಹೆಜ್ಜೆ. ಬದ್ರಿನಾಥ್ ಕೇದಾರ್ನಾಥ್ದಲ್ಲಿ ನಡೆದಂಥ ದುರಂತದಲ್ಲಿ 13 ದಿನಗಳ ಕಾರ್ಯಾಚರಣೆ ನಡೆಸಿ ನೆರವಿಗೆ ನಿಂತಿದ್ದಾರೆ. ರೈಲು ದುರಂತದಲ್ಲಿ ನೂರಾರು ಸಾವುಗಳ ಸಂದರ್ಭದಲ್ಲಿ ರಕ್ಷಣೆಗೆ ನಿಂತಿದ್ದಾರೆ. ಇವರು ಸ್ಥಾಪಿಸಿದ ಸಂತೋಷ್ ಲಾಡ್ ಪ್ರತಿಷ್ಠಾನವು ಗ್ರಾಮೀಣ ಸಮುದಾಯಗಳಿಗೆ ಅಗತ್ಯ ಸೌಲಭ್ಯಗಳು, ವೃತ್ತಿಪರ ತರಬೇತಿ ಮತ್ತು ಸುಸ್ಥಿರ ಅಭಿವೃದ್ಧಿ ಪರಿಹಾರಗಳೊಂದಿಗೆ ಸಬಲೀಕರಣಗೊಳಿಸುವ ಮೂಲಕ ತಳಮಟ್ಟದಲ್ಲಿ ಸಮಗ್ರ ಬೆಳವಣಿಗೆ ಮತ್ತು ಸಮೃದ್ಧಿಗೆ ಕೊಡುಗೆ ನೀಡುತ್ತಿದೆ. ಸಂತೋಷ್ ಲಾಡ್ ಅವರು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರ ನಿಲುವು ನಡೆಗಳನ್ನು ಸೈದ್ಧಾಂತಿಕವಾಗಿ, ತಾರ್ಕಿಕವಾಗಿ, ತೀಕ್ಷ್ಣ ಶಬ್ದಗಳಲ್ಲಿ ಟೀಕೆಗೆ ಒಳಪಡಿಸಿದ್ದಾರೆ ಮತ್ತು ಈಗಲೂ ಟೀಕಿಸುತ್ತಿದ್ದಾರೆ. ಇದರಿಂದ ಸಂತೋಷ್ ಲಾಡ್ ಅವರ ಜನಪ್ರಿಯತೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಇದನ್ನೆಲ್ಲ ಕಂಡು ಇಂಗು ತಿಂದ ಮಂಗನಂತಾದ ಶಾಸಕ ದಿನಕರ್ ಶೆಟ್ಟಿ ಅವರು ಅದಕ್ಕೆ ಪ್ರತ್ಯುತ್ತರವನ್ನು ನೀಡಲು ಸಾಧ್ಯವಾಗದೆ ಇಂಥ ಬಾಲಿಶತನದ ಹೇಳಿಕೆಯನ್ನು ನೀಡಿ ತಾನೊಬ್ಬ ಪ್ರಬುದ್ಧತೆ ಇಲ್ಲದ ಶಾಸಕ ಎಂದು ತೋರಿಸಿಕೊಂಡಿದ್ದಾರೆ. ತಮ್ಮ ಹೇಳಿಕೆಯಲ್ಲಿ ಶಾಸಕ ದಿನಕರ್ ಶೆಟ್ಟಿ ಅವರು ಸಂತೋಷ್ ಲಾಡ್ ಸುಳ್ಳಿನ ಸರದಾರ, ಅಧಿವೇಶನದಲ್ಲಿಯೇ ಸುಳ್ಳು ಹೇಳುತ್ತಾರೆ, ನನ್ನ ಪ್ರಶ್ನೆಗೆ ಸುಳ್ಳು ಹೇಳಿದ್ದಾರೆ ಎನ್ನುವ ಇವರು ಏನು ಸುಳ್ಳು ಹೇಳಿದ್ದಾರೆ ಎಂಬುದರ ಬಗ್ಗೆ ಮಾತನಾಡದೆ ತಮಗೆ ಪ್ರಬುದ್ಧತೆ ಇಲ್ಲ ಎಂಬುದನ್ನು ತೋರಿಸಿಕೊಂಡಿದ್ದಾರೆ. ಶಾಸಕ ದಿನಕರ್ ಶೆಟ್ಟಿಯವರ ಪಕ್ಷದ ರಾಜ್ಯಾಧ್ಯಕ್ಷರೇ ಸಂತೋಷ್ ಲಾಡ್ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗುವ ಸಾಮರ್ಥ್ಯದ ಬಗ್ಗೆ ಮಾತನಾಡಿದ್ದಾರೆ. ದೇಶದಲ್ಲಿ ಕನ್ನಡಿಗರು ಎಲ್ಲೇ ಅದು ಯಾವುದೇ ಸಮಸ್ಯೆಯಲ್ಲಿ ಸಿಲುಕಿದ್ದರೂ ಅವರನ್ನು ರಕ್ಷಿಸುವ ಕೆಲಸದ ರೂವಾರಿ ಹೃದಯವಂತ ಸಂತೋಷ್ ಲಾಡ್ ಅವರು ಮಾಡಿದ್ದಾರೆ. ಬ್ರಿಟನ್ನಲ್ಲಿ ಜಗತ್ತನ್ನೇ ಕನ್ವಿನ್ಸ್ ಮಾಡುವಂತಹ ಮಾತನಾಡಿ ನಮ್ಮ ಕರ್ನಾಟಕದ ಹಿರಿಮೆಯನ್ನು ಹೆಚ್ಚಿಸಿದ್ದಾರೆ. ಇಂಥವರನ್ನು ಟೀಕಿಸುವ ಭರದಲ್ಲಿ ಶಾಸಕ ದಿನಕರ್ ಶೆಟ್ಟಿ ಬಾಲಿಶತನವನ್ನು ಮೆರೆದಿದ್ದಾರೆ ಎಂದು ಹೊನ್ನಾವರ ಕುಮಟಾ ಭಾಗದ ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಎಲ್ ನಾಯ್ಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.